ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಆತ್ಮಜ್ಞಾನವನ್ನು ತಿಳಿದುಕೊಂಡಂತಹ ಜ್ಞಾನಿ ಆತ್ಮ ಹಾಗೂ ಅಜ್ಞಾನಿ ಆತ್ಮದ ನಡುವಿನ ವ್ಯತ್ಯಾಸವನ್ನು ಬಾಪೂಜಿಯವರು ಈ ರೀತಿ ಹೇಳ್ತಾರೆ. ಪ್ರಾಣ ಬಿಟ್ಟ ಮೇಲೆ ತಾನು ಮೇಲಿನ ಲೋಕಗಳಿಗೆ ಹೋಗಬೇಕು ಎನ್ನುವಂತಹ ಜ್ಞಾನ ಜ್ಞಾನಿ ಆತ್ಮರಿಗೆ ಇರುವುದರಿಂದ ಅವರು ಈ ಲೋಕದಲ್ಲಿ ಪ್ರತಿಯೊಂದು ಕರ್ಮವನ್ನು ಬಹಳ ಸೂಕ್ಷ್ಮವಾಗಿ ಮಾಡುತ್ತಿರುತ್ತಾರೆ. ಯಾವುದೇ ರೀತಿಯ ಪಾಪ ಕಾರ್ಯಗಳು ತಮ್ಮಿಂದ ಆಗದಂತೆ ನೋಡಿಕೊಳ್ಳುತ್ತಿರ್ತಾರೆ. ಸಂಪೂರ್ಣ ಜನ್ಮವನ್ನು ಪಾಪ ಕಾರ್ಯಗಳಿಂದ ತನ್ನನ್ನು ತಾನು ಜ್ಞಾನಿ ಆತ್ಮ ದೂರವಿಡುತ್ತಾ ಹೋಗುತ್ತದೆ. ಏಕೆಂದರೆ ಕರ್ಮದ ನಿಯಮ, ಪಾಪ, ಪುಣ್ಯ ಇದರ ಬಗ್ಗೆ ಬಹಳ ವಿಶ್ವಾಸ ಜ್ಞಾನಿ ಆತ್ಮಕ್ಕೆ ಇರುತ್ತದೆ. ಜ್ಞಾನಿ ಆತ್ಮ ಕರ್ಮ ನಿಯಮವನ್ನು ತಿಳಿದುಕೊಂಡು ಸದಾ ಏಕಾಂತವಾಸಿಯಾಗಿ ಹಾಗೂ ಪಾಪ ಕರ್ಮಗಳಿಂದ ದೂರವೇ ಉಳಿದುಕೊಂಡು ಯಾರಿಗೂ ಸಹ ದುಃಖವನ್ನು ನೀಡದೆ ಒಳ್ಳೆಯ ಕರ್ಮಗಳನ್ನೇ ಮಾಡುತ್ತಾ ಸಂಪೂರ್ಣ ಜೀವನವನ್ನು ಜ್ಞಾನಿ ಆತ್ಮ ಬದುಕುತ್ತಾನೆ. ಆದಷ್ಟು ಮಟ್ಟಿಗೆ ಕರ್ಮ ಬಂಧನಗಳಿಂದ ದೂರ ಉಳಿಯುವ ಪ್ರಯತ್ನವನ್ನು ಜ್ಞಾನಿ ಆತ್ಮ ಮಾಡುತ್ತಾ ಹೋಗುತ್ತಾನೆ. ಜನರ ಒಳಿತನ್ನು ಬಯಸುವುದು, ಅತಿ ಕಡಿಮೆ ಖರ್ಚಿನಲ್ಲಿ ಜೀವನವನ್ನು ನಡೆಸುವುದು, ಆಡಂಬರದಿಂದ ದೂರ ಉಳಿಯುವುದು, ಈ ರೀತಿ ಜೀವನವನ್ನು ಕಳೆದಂತಹ ಜ್ಞಾನಿ ಆತ್ಮ ತನ್ನ ಜೀವನದ ಅಂತಿಮ ಸಮಯದಲ್ಲಿ ಪ್ರಾಣವನ್ನು ಬಿಟ್ಟ ನಂತರ ಮೇಲಿನ ಲೋಕಗಳಿಗೆ ಗತಿಯನ್ನು ಬಯಸುತ್ತಾನೆ ಜ್ಞಾನಿ ಆತ್ಮ. ಆದರೆ ಅದೇ ಪಾಪಿ ಆತ್ಮ, ಅಜ್ಞಾನಿ ಆತ್ಮ, ಕರ್ಮ ನಿಯಮದ ಮೇಲೆ ವಿಶ್ವಾಸವನ್ನಿಡದಂತಹ ಆತ್ಮ, ಪಾಪ ಕರ್ಮಗಳನ್ನೇ ಮಾಡಿ ಎಲ್ಲರಿಗೂ ದುಃಖವನ್ನು ನೀಡಿದಂತಹ ಆತ್ಮನ ಗತಿ ಅಂತಿಮ ಸಮಯದಲ್ಲಿ ಬಹಳ ದುಃಖಕರವಾಗಿರುತ್ತದೆ. ಅಂತಿಮ ಸಮಯದಲ್ಲಿ ಶರೀರವನ್ನು ಬಿಡುವ ಸಂದರ್ಭದಲ್ಲಿ ಬಹಳ ನರಳಾಟ, ನೋವನ್ನು ಅಜ್ಞಾನಿ ಆತ್ಮ ಅನುಭವಿಸಬೇಕಾಗಿ ಬರುತ್ತದೆ. ಶರೀರ ಬಿಟ್ಟ ನಂತರವೂ ಸಹ ಅಜ್ಞಾನಿ ಆತ್ಮನ ಗತಿ ದುರ್ಗತಿಯೇ ಆಗುತ್ತದೆ. ಬಾಪೂಜಿಯವರು ಹೇಳ್ತಾರೆ, ಅಜ್ಞಾನಿ ಆತ್ಮ ತಾನು ಶರೀರ ಬಿಟ್ಟಾಗ ಭೂತ ಪ್ರೇತವಾಗಿ ತನ್ನ ಮನೆಯಲ್ಲಿಯೇ ಉಳಿದುಕೊಳ್ಳುತ್ತದೆ. ಇದಕ್ಕೆ ವಿರುದ್ಧವಾಗಿ ಜ್ಞಾನಿ ಆತ್ಮ ತನ್ನ ಶರೀರವನ್ನು ಬಿಟ್ಟ ತಕ್ಷಣ ನಂತರದಲ್ಲಿ ನಡೆಸುವಂತಹ ಸಂಸ್ಕಾರಗಳು, 13 ದಿನದ ಶ್ರಾದ್ದ ಇತ್ಯಾದಿಗಳನ್ನು ಅದು ನೋಡುತ್ತಾ ಕುಳಿತುಕೊಳ್ಳುವುದೇ ಇಲ್ಲ. ತಕ್ಷಣ ಅದು ತನಗೆ ಕರೆದೊಯ್ಯಲು ಬಂದಿರುವಂತಹ ದೂತರೊಂದಿಗೆ ತಕ್ಷಣ ಈ ಲೋಕವನ್ನು ಬಿಟ್ಟು ಮೇಲಿನ ಲೋಕಗಳಿಗೆ ಪ್ರಯಾಣವನ್ನು ಬೆಳೆಸುತ್ತದೆ. ಏಕೆಂದರೆ ಜ್ಞಾನಿ ಆತ್ಮಕ್ಕೆ ತಿಳಿದಿದೆ, ಇಲ್ಲಿ ನನಗಾಗಿ ಇನ್ನೂ ಏನೂ ಇಲ್ಲ, ಇಲ್ಲಿ ಕೇವಲ ನನ್ನನ್ನು ಸ್ಮರಿಸಿಕೊಂಡು ನೆನಪು ಮಾಡಿಕೊಳ್ಳುತ್ತಾ ಅಳುವಂತಹ ಆತ್ಮರನ್ನು ಬಿಟ್ಟರೆ ಇಲ್ಲೇನೂ ನನಗೆ ಸಿಗುವುದಿಲ್ಲ. ಅಂದರೆ ಜ್ಞಾನಿ ಆತ್ಮಗಳಿಗೆ ತಮ್ಮ ಶರೀರದಲ್ಲಿ ಶರೀರದ ಸಂಬಂಧಿಗಳೊಂದಿಗೆ ಯಾವುದೇ ರೀತಿಯ ಮೋಹ ಬಾಂಧವ್ಯಗಳು ಇರುವುದಿಲ್ಲ. ಹೀಗಾಗಿ ಶರೀರವನ್ನು ತ್ಯಜಿಸಿದ ತಕ್ಷಣ ತನ್ನ ಇಷ್ಟ ದೇವರ ಬಳಿ ಜ್ಞಾನಿ ಆತ್ಮ ಹೋಗಿ ಸೇರುತ್ತದೆ ಅಥವಾ ಮೇಲಿನ ಲೋಕಗಳಿಗೆ ಹೋಗಿ ಸೇರುತ್ತದೆ. ಜ್ಞಾನಿ ಆತ್ಮ ಪರಬ್ರಹ್ಮ ಜ್ಞಾನಿ ಆತ್ಮ ನಿರಾಕಾರ ಬ್ರಹ್ಮನನ್ನು ಸ್ಮರಿಸಿ ಪರಂಧಾಮವನ್ನು ಸೇರುತ್ತದೆ. ಹೀಗಾಗಿ ಮನುಷ್ಯ ಜನ್ಮದಲ್ಲಿ ಬಹಳ ಶ್ರೇಷ್ಠವಾದಂಥದ್ದು ಜ್ಞಾನ. ಇದರಿಂದಾಗಿ ಬಾಪೂಜಿಯವರು ಹೇಳ್ತಾರೆ, ಎಲ್ಲರಿಗೂ ಬಾಲ್ಯದಿಂದಲೇ ನಾವು ಆಧ್ಯಾತ್ಮ ಜ್ಞಾನವನ್ನು ನೀಡುವುದನ್ನು ಕಲಿಯಬೇಕು. ಎಲ್ಲರೂ ಆಧ್ಯಾತ್ಮ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಹೇಗೆ ಚಿಕ್ಕ ಮಕ್ಕಳಿನಿಂದ ಲೌಕಿಕ ಜ್ಞಾನವನ್ನು ಶಾಲಾ ಕಾಲೇಜುಗಳಲ್ಲಿ ನೀಡಲಾಗುತ್ತದೆಯೋ ಅದರಂತೆ ಶಾಲೆಗಳಲ್ಲಿ ಅಲೌಕಿಕ ಜ್ಞಾನವನ್ನು ನೀಡಬೇಕು ಎನ್ನುತ್ತಾರೆ ಬಾಪೂಜಿಯವರು. ಅಲೌಕಿಕ ಜ್ಞಾನ ಅಂದರೆ ಒಳ್ಳೆಯ ಕರ್ಮಗಳ ಜ್ಞಾನ, ಕರ್ಮ ಸಿದ್ಧಾಂತವನ್ನು ತಿಳಿದುಕೊಳ್ಳುವುದು. ಇಲ್ಲಿ ಅನೇಕ ಪ್ರಕಾರದ ಆತ್ಮಗಳಿವೆ. ಹೀಗಾಗಿ ಎಲ್ಲ ಆತ್ಮರ ಮನಸ್ಸಿನ ಸ್ಥಿತಿಯೂ ಸಹ ಬೇರೆ ಬೇರೆ ಆಗಿರುತ್ತದೆ. ಅಂತಿಮ ಸಮಯದಲ್ಲಿ ಯಾವ ಆತ್ಮ ಪ್ರಾಣ ಬಿಟ್ಟಾಗ ಯಾವ ಗುರುಗಳು ಬರುತ್ತಾರೆ, ಅವರನ್ನು ಊರ್ಧ್ವಗತಿಗೆ ಕರೆದುಕೊಂಡು ಹೋಗುತ್ತಾರೆ, ಯಾರೂ ಸಹ ತಿಳಿದುಕೊಳ್ಳಲು ಆಗೋದಿಲ್ಲ. ಯಾಕಂತಂದರೆ ಆತ್ಮರಲ್ಲಿ ಅನೇಕ ಕ್ಯಾಟಗರಿಯ ಆತ್ಮರಿದ್ದಾರೆ. ಕೆಲವೊಮ್ಮೆ ಆಯಾ ಆತ್ಮರ ಗುರು ಗೋಸಾಯಿ ಸ್ವಾಮಿಗಳು, ಆಯಾ ಆತ್ಮನ ಶ್ರದ್ಧೆ ಯಾರ ಮೇಲಿತ್ತೋ ಆ ಗುರುಗಳು ಅಂತಿಮ ಸಮಯದಲ್ಲಿ ಬಂದು ಅವರನ್ನು ಮೇಲೆ ಕರೆದುಕೊಂಡು ಹೋಗುತ್ತಾರೆ.
ಯಾವ ಕ್ಯಾಟಗರಿಯ ಯಾವ ಗುರುಗಳು ಬರುತ್ತಾರೆ ಅನ್ನೋದು ಆಯಾ ಆತ್ಮನ ಆತ್ಮಶಕ್ತಿಯ ಮೇಲೆ, ಜ್ಞಾನದ ಮೇಲೆ ಅವಲಂಬಿಸಿರುತ್ತದೆ. ಆತ್ಮನ ಕರ್ಮ ಬಂಧನಗಳು ಈ ಲೋಕದಲ್ಲಿ ಅತಿಯಾಗಿ ಇದ್ದರೆ, ಅಂದರೆ ಪಾಪ ಕರ್ಮಗಳನ್ನು ಹೆಚ್ಚು ಮಾಡಿದಿದ್ದರೆ, ಯಾವ ಗುರು ಆತ್ಮವೂ ಸಹ ಬಂದು ಆ ಆತ್ಮನನ್ನು ಮೇಲೆ ಕರೆದುಕೊಂಡು ಹೋಗಲು ಒಪ್ಪುವುದಿಲ್ಲ. ಆಗ ಅಂತಹ ಆತ್ಮರ ಪುನರ್ಜನ್ಮವಾಗುತ್ತದೆ, ಇಲ್ಲವೇ ಭೂತ ಪ್ರೇತವಾಗಿ ಮೇಲಿನ ಸೂಕ್ಷ್ಮ ಲೋಕದಲ್ಲಿ ಅಲಿಯುತ್ತದೆ. ಇಲ್ಲಿ ಪ್ರಾಣ ಬಿಟ್ಟಂತಹ ಆತ್ಮನ ಗುರು ಮೇಲೆ ಇದ್ದರೂ ಸಹ ಆ ಆತ್ಮನ ಕರ್ಮದ ಮೇಲೆ ಅದರ ಗತಿ ಅವಲಂಬಿತವಾಗಿರುತ್ತದೆ. ಅದರ ಕರ್ಮಗಳನ್ನು ನೋಡಿ ಕರೆದುಕೊಂಡು ಹೋಗಲು ಬಂದಂತಹ ಗುರುಗಳು ಅಥವಾ ದೂತರು ಹಿಂದಿರುಗುತ್ತಾರೆ. ಏಕೆಂದರೆ ಆತ್ಮನ ಓರಾ ನೋಡುತ್ತಿದ್ದ ಹಾಗೆ ಆ ಆತ್ಮನ ಎಲ್ಲ ಕರ್ಮ ಬಂಧನದ ರೆಕಾರ್ಡ್ ದೂತರು ಓದುತ್ತಾರೆ. ಹೀಗಾಗಿ ಇದೆಲ್ಲವೂ ಕರ್ಮದ ಮೇಲೆ, ಆಯಾ ಆತ್ಮರ ಪಾಪ ಪುಣ್ಯ ಕರ್ಮದ ಮೇಲೆ ಅವಲಂಬಿಸಿದೆ. ಮೇಲಿನ ಲೋಕಕ್ಕೆ ಹೋಗಲಾರದೆ ಬಹಳಷ್ಟು ಆತ್ಮರು ತಮ್ಮ ಪಾಪ ಕರ್ಮಗಳಿಂದಾಗಿ ಈ ಲೋಕದಲ್ಲಿಯೇ ಭೂತ ಪ್ರೇತರಾಗಿ ಅಲಿಯುತ್ತಿರುತ್ತಾರೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जल रा रही है। जुड़े रहिए। परम शांति सोचो, बोलो परम शांति। Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो